ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾಗೂ ಮಾನವನ ನಡುವಿನ ಸಂಘರ್ಷ ತಾರಕಕ್ಕೆ ಏರಿದೆ. ಇದೀಗ ಕಾಡಾನೆ ದಾಳಿಗೆ ಮತ್ತೋರ್ವ ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ಬೇಲೂರು ತಾಲೂಕಿನ ಕೋಗೋಡು ಗ್ರಾಮದಲ್ಲಿ ನಡೆದಿದೆ. ಘಟನೆಯನ್ನು ಖಂಡಿಸಿ ಚೀಕನಹಳ್ಳಿ ಬೇಲೂರು ರಸ್ತೆಯನ್ನು ತಡೆದು ಟೈರ್ಗೆ ಬೆಂಕಿಯನ್ನು ಹಚ್ಚಿ ಪ್ರತಿಭಟನೆ ನಡೆಸಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. ಮಲೆನಾಡಲ್ಲಿ ನಿಲ್ಲದ ಕಾಡಾನೆ ಮಾನವ ಸಂಘರ್ಷ. ಕಾಡಾನೆ ದಾಳಿಗೆ ಮಹಿಳೆ ಬಲಿ, ಪ್ರತಿಭಟನೆ. ಆನೆ ಸೆರೆ ಹಿಡಿಯುವುದಾಗಿ ಸಂಸದರ ಭರವಸೆ. ಮಲೆನಾಡು ಭಾಗದಲ್ಲಿ ಕಾಡಾನೆ ಮಾನವ ಸಂಘರ್ಷ ತಪ್ಪಿದ್ದಲ್ಲ. ಕಾಡಾನೆಗಳ ದಾಳಿಯಿಂದ ಹಲವಾರು ಜನ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಅದೇ ರೀತಿ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಸುಶೀಲಮ್ಮ ಎಂಬುವರ ಮೇಲೆ ಕಾಡಾನೆ ದಿಢೀರ್ ದಾಳಿ ಮಾಡಿ ಮಹಿಳೆಯನ್ನ ಸೊಂಡಿಲಿನಿಂದ ಎತ್ತಿ ಬಿಸಾಡಿದೆ. ಬಳಿಕ ತಲೆಯನ್ನ ತುಳಿದು ಸಾಯಿಸಿದೆ. ಇನ್ನು ಕೆಲ ಸಮಯದ ನಂತರ ಕಾಫಿ ತೋಟದಲ್ಲಿ ಸುಶೀಲಮ್ಮ ಶವ ಪತ್ತೆಯಾಗಿದ್ದು, ರೊಚ್ಚಿಗೆದ್ದ ಸ್ಥಳೀಯರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ರಸ್ತೆಯಲ್ಲಿ ಕುಳಿತು ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರ, ಅರಣ್ಯ ಸಚಿವರ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ದಿಢೀರ್ ಪ್ರತಿಭಟನೆ ನಡೆಸಿದ್ರಿಂದ ಎರಡೂ ಬದಿಯಲ್ಲಿ ವಾಹನಗಳು ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ಲಬೇಕಾಯಿತು. ಸ್ಥಳಕ್ಕಾಗಮಿಸಿದ ಡಿಸಿ ಹಾಗೂ ಅರಣ್ಯ ಅಧಿಕಾರಿಗಳನ್ನ ಜನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ಈ ವೇಳೆ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ತಳ್ಳಾಟ, ನೂಕಾಟವು ಏರ್ಪಟ್ಟಿತು. ಇನ್ನು ಸಂಸದ ಶ್ರೇಯಸ್ ಪಟೇಲ್, ಎಸ್ಪಿ ಮಹಮ್ಮದ್ ಸುಜೇತಾ ಕೂಡ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಮನವೊಲಿಸಲು ಹರಸಾಹಸ ಪಟ್ಟರು. ಅರಣ್ಯ ಸಚಿವರು ಸ್ಥಳಕ್ಕೆ ಬರಬೇಕು ಹಾಗೂ ಶಾಶ್ವತ ಪರಿಹಾರ ಘೋಷಿಸಬೇಕೆಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದ್ರು. ಈ ವೇಳೆ ಸಂಸದ ಶ್ರೇಯಸ್ ಪಟೇಲ್ ಅರಣ್ಯ ಸಚಿವರಿಗೆ ಸ್ಥಳದಿಂದ ಕರೆ ಮಾಡಿ ಪರಿಸ್ಥಿತಿ ವಿವರಿಸಿದ್ರು. ಪುಂಡಾನೆಗಳನ್ನ ಸೆರೆ ಹಿಡಿಯಲಾಗುವುದು ಅಂತ ಭರವಸೆ ಕೊಟ್ರು. ಅರಣ್ಯ ಸಚಿವರು ಒಂದು ಸೂಚನೆ ಮೇರೆಗೆ ಎಲ್ಲ ಪುಂಡಾನೆಗಳನ್ನ ಸೆರೆ ಹಿಡಿಕೆ ಮಾಡ್ತಿದ್ದೀವಿ. ಸನ್ನದ್ಧರಾಗಿದೆ. ಎಲ್ಲ ಆನೆಗಳು ಬಂದು ಬಿಡಾರ ಹೂಡಿ ಪುಂಡಾನೆಗಳನ್ನ ಸೆರೆ ಹಿಡೋ ಕೆಲಸ ಮಾಡ್ತೀವಿ. ಖಂಡಿತವಾಗಿಯೂ ಇದಾಗಬಾರ್ದಿತ್ತು. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಒಗ್ಗೂಡಿ ಜನಪ್ರತಿನಿಧಿಗಳು ಇದನ್ನ ಬಗೆಹರಿಸೋ ಕೆಲಸವನ್ನು ನಾವು ಮಾಡ್ತೀವಿ. ನಾವು ಸಂಸತ್ನಲ್ಲಿ ಹಲವು ಬಾರಿ ನಾನು ಧ್ವನಿ ಎತ್ತಿದ್ದೆ. ಮತ್ತೆ ಈ ಸೋಮವಾರ ಹೋಗಿ ಇದ್ರ ಬಗ್ಗೆ ಮನವಿಯನ್ನು ಮಾಡ್ತೀವಿ. ಅರಣ್ಯ ಸಚಿವರು ವಿಷಾದವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿಂದ ಆನೆಗಳನ್ನ ಕಳಿಸ್ತೀವಿ, ನಾಗರಹೊಳೆ ಡಿಫೆನ್ಸ್ ಕ್ಯಾಂಪಿಂದ ಅಲ್ಲಿ ಸೆರೆ ಹಿಡಿಯೋವರೆಗೂ ನೀವು ವಾಪಸ್ ಕಳಿಸ್ಬೇಡಿ ಅಂತ ಹೇಳಿದ್ದಾರೆ. ಸಚಿವರು ಹಾಗೂ ಸಂಸದರ ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ಧರಣಿ ಹಿಂಪಡೆದ್ರು. ನಂತರ ಮೃತದೇಹವಿದ್ದ ಜಾಗಕ್ಕೆ ಬಂದ ಸಂಸದರು, ಅಧಿಕಾರಿಗಳು ಮೃತದೇಹವನ್ನ ನೋಡಿ ಮರುಕ ವ್ಯಕ್ತಪಡಿಸಿದ್ರು. ಬಳಿಕ ತರಾತುರಿಯಲ್ಲಿ ಮೃತದೇಹವನ್ನ ಬೇಲೂರು ತಾಲೂಕು ಆಸ್ಪತ್ರೆ ಶವಗಾರಕ್ಕೆ ರವಾನಿಸಲಾಯಿತು. ಮೃತ ಮಹಿಳೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಅಲ್ಲದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಬೇಲೂರು ತಾಲೂಕಿನಲ್ಲಿ 88ನೇ ಸಾವಾಗ್ತಿರೋದು. ಇಲ್ಲಿ ಒಂದು ವಾರದಿಂದ ಕೋಗಡಿನಲ್ಲಿ ಆನೆ ಬೀಳ್ಬಿಟ್ಟಿದೆ. ಇಲ್ಲಿಂದ ಅರಣ್ಯ ಇಲಾಖೆಗಳು ಯಾವುದೇ ರೀತಿ ಆ ಹುಡುಗರನ್ನ ಕಳಿಸ್ತಾರೆ, ಯಾವುದೇ ರೀತಿ ಗುಂಡುಗಳು ಆಗಲಿ ಪಟಾಕಿಗಳು ಯಾವುದೂ ಇಲ್ಲ. ಒಂದು ನಾಯಿ ಓಡಿಸೋ ಒಂದು ಕೋಲು ಕೊಟ್ಟು ಕಳಿಸ್ತಾರೆ. ಯಾವುದೇ ಥರ ನಮ್ಮ ತೋಟದಲ್ಲಿ ಎಲ್ಲ ಇರೋದು ಮಧ್ಯಮ ವರ್ಗದವರು ಮತ್ತೆ ಕೂಲಿ ಕಾರ್ಮಿಕರು, ಯಾರಿಗೂ ಸಹ ರಕ್ಷಣೆ ಇಲ್ಲ. ಮೊನ್ನೆ ಈಶ್ವರ್ ಖಂಡ್ರೆ ಅವರಿಗೆ ಬೇಲೂರಿಗೆ ಬಂದಿದ್ರು, ನಿಮಗೆಲ್ಲರಿಗೂ ಮಾಹಿತಿ ಗೊತ್ತಿದೆ. ಆಶ್ವಾಸನೆ ಕೊಟ್ಟು ಹೋದ್ರು, 4 ಪುಂಡಾನೆಗಳನ್ನು ಇಮಿಡಿಯೇಟ್ ಆಗಿ ಇಡಿಸ್ತೇವೆ ಅಂತ ಹೇಳಿ. ಎಲ್ಲಿ ಇಡಿಸಿದ್ರು? ಯಾವ ಕಾರಣಕ್ಕಾಗಿ? ರೈತರ ಜೀವ ಇವರಿಗೆ ಬೇಕಾ ಆನೆಗಳಿಂದ? ನೋಡಿ ಸರ್, ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದೀವಿ, ಒಂದು ಆನೆಗಳನ್ನು ಶಿಫ್ಟ್ ಮಾಡಿ, ಇಲ್ಲ ರೈತರಿಗೆ ಎಲ್ಲರೂ ವಿಷ ಕೊಟ್ಬಿಡ್ಲಿ. ಒಟ್ನಲ್ಲಿ 2 ದಶಕಗಳಿಂದ ಹಾಸನ ಜಿಲ್ಲೆಯಲ್ಲಿ ಜೀವಂತವಾಗಿರುವ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡು ಹಿಡಿಯುವಲ್ಲಿ ಸರ್ಕಾರಗಳು ವಿಫಲವಾಗಿವೆ. ಇನ್ನಾದರೂ ಕಾಡಾನೆ ಹಾವಳಿ ತಡೆಗೆ ಶಾಶ್ವತ ಪರಿಹಾರ ಸಿಗುತ್ತಾ ಕಾದು ನೋಡಬೇಕಿದೆ. ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.